ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 10/3/26. मीठी बच्चे, सबसे बड़ी बीमारी देह अभिमान की है. इससे ही डाउनफॉल हुआ. इसलिए आप ದೇಹಿ ಅಭಿಮಾನಿ ಬನು. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಎಲ್ಲದಕ್ಕಿಂತ ದೊಡ್ಡ ಅನಾರೋಗ್ಯ ದೇಹ ಅಭಿಮಾನ ಆಗಿದೆ. ಇದರಿಂದ ನಾವು ಇಳಿಯುವ ಕಲೆಯಲ್ಲಿ ಬಂದಿವೆ. ಈಗ ಮತ್ತೆ ದೇಹಿ ಅಭಿಮಾನಿಯಾಗಿ. ಪ್ರಶ್ನೆ, ತುಮ್ ಬಚ್ಚೋं की कर्मातीत अवस्था कब होंगे? ತಮ್ಮ ಮಕ್ಕಳ ಕರ್ಮಾತೀತ ಸ್ಥಿತಿ ಯಾವಾಗ ಆಗುತ್ತೆ? ಉತ್ತರ, जब योग बल से कर्म भोग पर विजय प्राप्त करेंगे, पूरा पूरा ದೇಹಿ ಅಭಿಮಾನಿ ಬನ್ನಿ. ಯಾವಾಗ ಯೋಗ ಬಲದಿಂದ ಕರ್ಮ ಭೋಗದ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತೀರಾ, ಪೂರ್ತಿ ದೇಹಿ ಅಭಿಮಾನಿ ಆಗ್ತೀರಾ. ये देह अभिमान का ही रोग सबसे बड़ा है. इससे दुनिया पतित बनी. ಈ ದೇಹ ಅಭಿಮಾನದ ರೋಗ ಎಲ್ಲದಕ್ಕಿಂತ ದೊಡ್ಡದಾಗಿದೆ. ಇದರಿಂದ ಪ್ರಪಂಚ ಪತಿತ ಆಗಿದೆ. ದೇಹಿ ಅಭಿಮಾನಿ ಬನು ತೋ ವ ಖುಷಿ ನಶಾ ರಹೆ ಚಲನ್ ಭಿ ಸುಧರೆ. ಆತ್ಮ ಅಭಿಮಾನಿಯಾಗಿ ಆಗ ಆ ಒಂದು ಖುಷಿ ನಶೆ ಇರುತ್ತೆ, ನಡತೆನೂ ಸುಧಾರಣೆಯಾಗುತ್ತೆ. ಹಾಡಾಗಿದೆ, रात के राही तक मत जाना, सुबह का मंजिल दूर. ರಾತ್ರಿ ಪ್ರಯಾಣಿಕನೇ ಅಲೆದು ಹೋಗಬೇಡ, ಬೆಳಗ್ಗೆ ಅನ್ನುವ ನಿನ್ನ ಲಕ್ಷ್ಯ ದೂರ ಇಲ್ಲ. ಓಂ ಶಾಂತಿ. राही का अर्थ तो बच्चों ने सुना और तो कोई समझा नहीं सके सिवाय तुम ब्रह्मा मुख ವಂಶಾವಳಿ में. ಯಾತ್ರಿಕ ಅನ್ನುವ ಅರ್ಥ ಮಕ್ಕಳಿಗೆ ತಿಳಿಸಲಾಯಿತು. ಬೇರೆ ಯಾರೂ ಸಹ ಇದನ್ನ ತಿಳಿಸಕ್ ಸಾಧ್ಯ ಇಲ್ಲ, ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರನ್ನ ಬಿಟ್ಟು. तुम जो देवी देवता थे तो मनुष्य, परंतु तुम्हारी सीरत बहुत अच्छी थी. तुम सर्वगुण संपन्न 16 कला ಸಂಪೂರ್ಣ थे. ತಾವು ಏನು ದೇವಿ ದೇವತೆ ಆಗಿದ್ರಿ, ಮನುಷ್ಯ ಆದರೆ ಮುಖ ಮನುಷ್ಯನಾದರೂ ಗುಣ ನಿಮ್ಮ ಒಂದು ಗುಣ ತುಂಬ ಚೆನ್ನಾಗಿತ್ತು. ನೀವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗಿದ್ರಿ. तुम विश्व के मालिक थे, हीरे जैसे से कौड़े जैसे कैसे बने ये कोई मनुष्य नहीं जाने. ತಾವು ವಿಶ್ವದ ಮಾಲೀಕರಾಗಿದ್ರಿ. ವಜ್ರ ಸಮಾನ ಆಗಿದ್ದವರು ಗವ್ಯ ಸಮಾನ ಹೆಂಗಾದ್ರಿ ಇದು ಮನುಷ್ಯನಿಗೆ ಗೊತ್ತಿಲ್ಲ. तुमने ही नंबरवार पुरुषार्थ अनुसार पलटा काया है. अभी तुम देवता बन रहे, रिजिमिनेट हो रहे. ತಾವೇ ನಂಬರ್ವಾರ್ ಪುರುಷ ಅರ್ಥ ಅನುಸಾರ ಪರಿವರ್ತನೆ ಆಗ್ತಾ ನೀವೇ ದೇವತೆ ಆಗಿದ್ದರೆ ಈಗಂತೂ ಇಲ್ಲ, ಮತ್ತೆ ಅಂಟು ಕಟ್ಟಬೇಕಾಗಿದೆ. कोई थोड़ा बदलते, कोई की 5%, कोई की 10% सीरत बदलती जाती है. देवताओं का पता नहीं, भारत ही हेवंता कहते भी है. क्राइस्ट से 3000 वर्ष पहले भारत में देवी देवता थे. ಪರಿವರ್ತನೆ ಆಗ್ತಾ ಹೋಗ್ತೀರ. ಕೆಲವರು 5% ಆದರೆ ಕೆಲವರು 10% ಗುಣ ಪರಿವರ್ತನೆ ಆಗುತ್ತೆ. ಪ್ರಪಂಚದವರಿಗೆ ಅರಿಗಿಲ್ಲ ಭಾರತನೇ ಸ್ವರ್ಗ ಆಗಿತ್ತು ಹೇಳ್ತಾರೆ. ಕ್ರೈಸ್ತನ ಹಿಂದೆ 3000 ವರ್ಷದ ಹಿಂದೆ ಭಾರತ ದೇವಿ ದೇವತೆಗಳ ನಿವಾಸ ಸ್ಥಾನ ಆಗಿತ್ತು. उनमें ऐसे गुण थे जो उनको भगवान भगवती कहते थे. अभी तो वो गुण नहीं है. ಅವರಲ್ಲಿ ಆ ರೀತಿ ಗುಣ ಇತ್ತು, ಅವರಿಗೆ ಭಗವಾನ್ ಭಗವತಿ ಅಂತಿದ್ರು. ಈಗಂತೂ ಆ ಗುಣ ಇಲ್ಲ. मनुष्य की समझ में नहीं आता, भारत जो इतना साहूकार था उसका फिर डाउनफॉल कैसे हुआ. ಮನುಷ್ಯನಿಗೆ ಅರಿವೇ ಆಗೋದಿಲ್ಲ ಭಾರತ ಏನು ಧನವಂತ ಆಗಿತ್ತು, ಈಗ ಅದು ಯಾವ ರೀತಿ ಇಳಿಯುವ ಕಲೆಯಲ್ಲಿ ಬಂದಿದೆ. वो भी बाबा ही बैठ समझाते, तुम ही समझा सकते हो जिसकी सूरत सुधरती. ಇದನ್ನು ಸಹ ತಂದೆನೇ ಕುತ್ಕೊಂಡು ತಿಳಿಸ್ತಾರೆ. ತಾವು ತಿಳಿಸ್ಕೊಡ್ಬೋದಾಗಿದೆ ಯಾರ ಗುಣ ಪರಿವರ್ತನೆಯಾಗಿದೆ. बाबा कहते बच्चे तुम देवी देवता थे तो आत्मा अभिमानी थे. फिर जब रावण राज्य शुरू हुआ तो देह अभिमान बन पड़े. ये देह अभिमान की सबसे बड़ी बीमारी
ತುಮಕೋ ಲಗ್ ಪಡಿ ಹೈ. ಬಾಬಾ ತಿಳಿಸ್ತಿದ್ದಾರೆ, ತಾವು ತಿಳಿಸ್ಬೋದಾಗಿದೆ, ಮಕ್ಕಳೇ, ದೇವಿ ದೇವತೆಗಳು ನೀವಾಗಿದ್ರಿ, ಆತ್ಮ ಅಭಿಮಾನಿಯಾಗಿದ್ರಿ. ನಂತರ ಯಾವಾಗ ರಾವಣ ರಾಜ್ಯ ಆರಂಭ ಆಗುತ್ತೆ ಆಗ ದೇಹ ಅಭಿಮಾನದಲ್ಲಿ ಬಂದು ಬೀಳ್ತೀರಾ. ಈಗ ದೇಹ ಅಭಿಮಾನ ಬಹಳ ದೊಡ್ಡ ರೋಗ ಆಗಿದೆ, ಅದು ಅಂಟ್ಕೊಂಡ್ಬಿಟ್ಟಿದೆ. सतयुग में तुम आत्मा अभिमानी थे, बहुत सुख था, किसने तुमको ऐसे बनाया ये कोई भी नहीं जानते. बाबा बैठ समझाते, तुम डाउनफॉल क्यों हुए. ಸತ್ಯುಗದಲ್ಲಿ ತಾವು ಆತ್ಮ ಅಭಿಮಾನಿಯಾಗಿದ್ರಿ, ಬಹಳ ಸುಖಿಗಳಾಗಿದ್ರಿ. ಯಾರು ನಿಮ್ಮನ್ನ ಈ ರೀತಿ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ಬಾಬಾ ಕುತ್ಕೊಂಡು ತಿಳಿಸ್ತಾರೆ, ಯಾವ ರೀತಿ ನೀವು ಇಳಿಯುವ ಕಲೆಯಲ್ಲಿ ಬಂದ್ರಿ, ಯಾಕೆ ಬಂದ್ರಿ. अपने धर्म को भूल गए हो, ಭಾರತ ವರ್ತ ನಾಟ್ ಪೇನಿ ಬನ್ ಗಯಿ ಹೈ. ತಾವು ತಮ್ಮ ಧರ್ಮವನ್ನ ಮರ್ತೋಗಿದ್ದೀರ, ಭಾರತ ನಯಾ ಪೈಸೆಯಷ್ಟು ಆಗ್ಬಿಟ್ಟಿದೆ. ಉಸ್ಕಾ ಮೂಲ ಕಾರಣ ಕ್ಯಾ ಹೈ, ದೇಹ ಅಭಿಮಾನ. ಯೇ ಭಿ ಡ್ರಾಮಾ ಬನ. ಇದಕ್ಕೆ ಮೂಲ ಕಾರಣ ಏನಾಗಿದೆ, ದೇಹ ಅಭಿಮಾನ. ಇದು ಡ್ರಾಮಾ ತಯಾರಾಗಿದೆ. ಮನುಷ್ಯ ಏನೇ ಜಾನ್ತೆ, ಭಾರತ ಇತನಾ ಸಾಹುಕಾರ था, फिर गरीब कैसे बना. हम आदि सनातन देवी देवता धर्म के थे, फिर हम कैसे धर्म भ्रष्ट कर्म भ्रष्ट बने. ಮನುಷ್ಯನಿಗೆ ಇದು ಅರಿವಿಲ್ಲ, ಭಾರತ ಇಷ್ಟು ಧನವಂತ ಆಗಿತ್ತು, ಮತ್ತೆ ಯಾವ ರೀತಿ ಬಡತನ ಆಯಿತು. ನಾವೇ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ವಿ, ಮತ್ತೆ ಯಾವ ರೀತಿ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಆಗಿದ್ದೀವಿ. बाप समझाते, रावण राज्य होने से तुम देह अभिमानी बने तो तुम्हारा ये हालत हो गया. सीढ़ी भी दिखाई कैसे डाउनफॉल हुआ. वर्त नाट पेनी का भी मुख्य कारण देह अभिमान है. ತಂದೆ ತಿಳಿಸ್ಕೊಡ್ತಾರೆ, ರಾವಣ ರಾಜ್ಯರಾಗಿರೋದ್ರಿಂದ ದೇಹ ಅಭಿಮಾನಿಗಳಾಗಿದ್ದೀರಿ, ನಿಮ್ಮದು ಈ ರೀತಿ ಪರಿಸ್ಥಿತಿ ಆಗಿದೆ. ಮೆಟ್ಲು ತೋರಿಸ್ತಾರಲ್ಲ, ಯಾವ ರೀತಿ ಇಳಿಯುವ ಕಲೆಯಲ್ಲಿ ಬಂದು ನಯಾ ಪೈಸೆ ಎಷ್ಟು ಆಗಿದೆ. ಮುಖ್ಯವಾದದ್ದು ದೇಹದ ಅಭಿಮಾನ. ये भी बाबा समझाते, शास्त्रों में कलप की आयु लाखों वर्ष कह दिया, आजकल समझदार है क्रिश्चियन लोग. ಇದನ್ನು ತಂದೆ ತಿಳಿಸ್ಕೊಟ್ಟಿದ್ದಾರೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷು ಲಕ್ಷಾಂತರ ವರ್ಷ ಅಂತ ತೋರಿಸಿದರು. ಈ ನಡುವೆ ತಿಳುವಳಿಕೆ ಉಳ್ಳವರು ಕ್ರಿಶ್ಚಿಯನ್ಸೇ ಆಗಿದ್ದಾರೆ. वो भी कहते, क्राइस्ट से 3000 वर्ष पहले पैराडाइज था, भारतवासी ये समझ नहीं सकते, प्राचीन भारत ही था जिसको स्वर्ग हेवन कहा जाता. ಅವರು ಅಂತಾರೆ, ಕ್ರಿಸ್ತ ಪೂರ್ವ 3000 ವರ್ಷ ಪ್ಯಾರಡೈಸ್ ಆಗಿತ್ತು. ಭಾರತವಾಸಿಗೆ ಅರ್ಥ ಆಗೋದಿಲ್ಲ, ಪ್ರಾಚೀನ ಭಾರತ ಆಗಿತ್ತು, ಅದನ್ನೇ ಸ್ವರ್ಗ ಹೆವೆನ್ ಅಂತ ಹೇಳಲಾಗುತ್ತೆ. आजकल तो भारत की फुल हिस्ट्री ज्योग्राफी को जानते ही नहीं. थोड़े बच्चों में थोड़ा ज्ञान है तो देह अभिमान आ जाता, समझते हमारा जैसा कोई नहीं. ಈ ನಡುವೆ ಅಂತೂ ಭಾರತದ ಪೂರ್ತಿ ಚರಿತ್ರೆ ಭೂಗೋಳದ ಜ್ಞಾನ ಯಾರಿಗೂ ಇಲ್ಲ. ಕೆಲವು ಮಕ್ಕಳಲ್ಲಿ ಸ್ವಲ್ಪ ಜ್ಞಾನ ಇದೆ, ಆಗ ದೇಹ ಅಭಿಮಾನನು ಬಂದ್ಬಿಡತ್ತೆ. ತಿಳ್ಕೊಂತಾರೆ, ನಮ್ಮ ರೀತಿ ಯಾರೂ ಇಲ್ಲ. बाप समझाते, भारत की ऐसी दुर्दशा क्यों हुई. बापू गांधी जी कहते थे, पतित पावन आओ, आकर राम राज्य स्थापन करो. ತಂದೆ ತಿಳಿಸ್ತಾರೆ, ಭಾರತದ ದುರ್ದಶೆ ಯಾಕಾಗಿದೆ. ತಂದೆ ಗಾಂಧೀಜಿ ಹೇಳ್ತಿದ್ರು, ಪತಿತ ಪಾವನ ಬನ್ನಿ, ಬಂದು ರಾಮ ರಾಜ್ಯದ ಸ್ಥಾಪನೆ ಮಾಡಿ. आत्मा को जरूर कभी बाबा से सुख मिलता तो पतित पावन को याद करेंगे. बाप समझाते, हमारे बच्चे जो शूद्र से बदल ब्राह्मण बने, वो भी पूरा देही अभिमानी नहीं बने हैं. ಆತ್ಮಕ್ಕೆ ಯಾವಾಗೂ ಒಂದು ಸಲ ತಂದೆಯಿಂದ ಸುಖ ಸಿಕ್ಕಿರಬಹುದು, ಅದಕ್ಕೆ ಏ ಪತಿತ ಪಾವನ ಅಂತ ನೆನಪು ಮಾಡ್ತಾರೆ. ಬಾಬಾ ತಿಳಿಸ್ತಾರೆ, ನನ್ನ ಮಕ್ಕಳು ಯಾರು ಶೂದ್ರರಿಂದ ಬದಲಾವಣೆಯಾಗಿ ಬ್ರಾಹ್ಮಣರಾಗಿದ್ದರೆ ಅವರಿಗೂ ಸಹ ಪೂರ್ತಿ ದೇಹಿ ಅಭಿಮಾನಿ ಆಗಿಲ್ಲ. गड़ी गड़ी देह अभिमान में आ जाते, ये है सबसे पुराना रोग जिससे ये हालत हो गया. देही अभिमानी बनने में बड़ी मेहनत है. ಗಡಿ ಗಡಿ ದೇಹ ಅಭಿಮಾನದಲ್ಲಿ ಬರ್ತಾರೆ,
ಇದಾಗಿದೆ ಎಲ್ಲದಕ್ಕಿಂತ ಹಳೆಯ ರೋಗ. ಇದರಿಂದ ಈ ಒಂದು ಪರಿಸ್ಥಿತಿಯಲ್ಲಿ ಬಂದು ಸೇರಿದೆ. ಆತ್ಮ ಅಭಿಮಾನಿ ಆಗೋದ್ರಲ್ಲಿ ಬಹಳಷ್ಟು ಶ್ರಮ ಇದೆ. जितना देही अभिमानी बनेंगे उतना बाबा को याद करेंगे, फिर अथा खुशी रहनी चाहिए. गाया भी जाता परवाहती पार ब्रह्म में रहने वाले परमेश्वर की वो मिल गया, उससे 21 जन्म का वर्षा मिलता है. ಎಷ್ಟು ದೇಹಿ ಅಭಿಮಾನಿ ಆಗ್ತೀವಿ ಅಷ್ಟು ತಂದೆಯನ್ನು ನೆನಪು ಮಾಡ್ತೀವಿ. ಮತ್ತೆ ಅನಂತವಾದ ಖುಷಿನೂ ಇರುತ್ತೆ, ಗಾಯನನೂ ಇದೆ. ಚಿಂತೆ ಇತ್ತು ದೂರದಲ್ಲಿರುವಂತಹ ಬ್ರಹ್ಮ ಪರಮೇಶ್ವರನನ್ನು ಮಿಲನ ಮಾಡಕ್ಕೆ. ಅವರಿಂದ 21 ಜನ್ಮದ ಆಸ್ತಿ ಸಿಗುತ್ತೆ. ಬಾಕಿ ಕ್ಯಾ ಚಾಹಿಯೆ, ತುಮ್ ಸಿರ್ಫ್ ದೇಹಿ ಅಭಿಮಾನಿ ಬನೋ, ಮಾಮೀಕಂ ಯಾದ್ ಕರೋ. ಇನ್ನೇನು ಬೇಕು? ತಾವು ಸೈಲೆನ್ಸ್ ಆಗಿ ದೇಹಿ ಅಭಿಮಾನಿಯಾಗಿ ನನ್ನ ಒಬ್ಬನನ್ನ ನೆನಪು ಮಾಡಿ. बल गृहस्थ व्यवहार में रहो, सारी दुनिया देह अभिमान में है. ಬಲೆ ಗೃಹಸ್ಥ ವ್ಯವಹಾರದಲ್ಲಿರಿ, ಇಡೀ ಪ್ರಪಂಚ ದೇಹದ ಅಭಿಮಾನದಲ್ಲಿದೆ. भारत जो इतना ऊंच था उसका डाउनफॉल हुआ. हिस्ट्री ज्योग्राफी क्या है ये कोई बता न सके. ಭಾರತ ಏನು ಇಷ್ಟು ಶ್ರೇಷ್ಠ ಆಗಿತ್ತು ಅದು ಇಳಿಯುವ ಕಲೆಯಲ್ಲಿ ಬಂದ್ಬಿಟ್ಟಿದೆ. ಚರಿತ್ರೆ ಭೂಗೋಳ ಏನಾಯಿತು ಇದರ ಅರಿವು ಯಾರಿಗೂ ಇಲ್ಲ. ये बातें कोई भी शास्त्रों में नहीं, ದೇವತಾಯಿ ಆತ್ಮ ಅಭಿಮಾನಿ ಇದೆ. ಈ ಮಾತುಗಳು ಯಾವ ಶಾಸ್ತ್ರದಲ್ಲೂ ಇಲ್ಲ. ದೇವತೆಗಳು ಆತ್ಮ ಅಭಿಮಾನಿಯಾಗಿರೋರು. जानते थे एक देह को छोड़ दूसरी लेना है, परमात्मा ಅಭಿಮಾನಿ नहीं थे. ದೇವತೆಗಳಿಗೆ ಇಷ್ಟು ಗೊತ್ತಿತ್ತು, ನಾವು ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡಿಬೇಕು. ಪರಮಾತ್ಮ ಅಭಿಮಾನಿ ಆಗಿರಲಿಲ್ಲ. तुम जितना बाबा को याद करेंगे, देही अभिमानी रहेंगे, उतना बहुत मीठा बनेंगे. देह अभिमान में आने से लड़ना झगड़ना बंदरपना आ जाता, ये बात समझाते. ತಾವು ಎಷ್ಟು ತಂದೆಯನ್ನು ನೆನಪು ಮಾಡ್ತೀರಾ, ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀರಾ, ಅಷ್ಟೇ ಮಧುರ ಆಗ್ತೀರಾ. ದೇಹ ಅಭಿಮಾನದಲ್ಲಿ ಬರೋದ್ರಿಂದ ಜಗಳ ಕಲಹ ಕೋತಿಯ ಕೆಲಸ ಎಲ್ಲ ಆಗತ್ತೆ. ಇದು ಬಾಬಾ ತಿಳಿಸ್ತಾರೆ. ಬಾಬಾನೇ ಅರ್ಥ ಮಾಡ್ಕೊಂತಿದ್ದಾರೆ. बच्चे देह अभिमान में आकर शिव बाबा को भूल जाते. अच्छे अच्छे बच्चे देह अभिमान में रहते. ಮಕ್ಕಳು ದೇಹ ಅಭಿಮಾನದಲ್ಲಿ ಬಂದು ತಂದೆಯನ್ನ ಮರ್ತೋಗ್ತಾರೆ. ಒಳ್ಳೊಳ್ಳೆ ಮಕ್ಕಳು ದೇಹದ ಅಭಿಮಾನದಲ್ಲಿ ಬರ್ತಾರೆ. देही अभिमानी बनते ही नहीं, तुम कोई को भी ये बेहद की हिस्ट्री ज्योग्राफी समझा सकते. ತಾವು ದೇಹಿ ಅಭಿಮಾನಿ ಆಗೋದೇ ಇಲ್ಲ. ತಾವು ಯಾರಿಗೆ ಬೇಕಾದರೂ ಅನಂತವಾದ ಚರಿತ್ರೆ ಭೂಗೋಳವನ್ನ ತಿಳಿಸಬಹುದಾಗಿದೆ. बरोबर सूर्यवंशी चंद्रवंशी राज्य तानी थी, ड्रामा का किसको पता नहीं. ಖಂಡಿತವಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯಧಾನಿ ಇತ್ತು. ಡ್ರಾಮಾ ಬಗ್ಗೆ ಯಾರಿಗೂ ಗೊತ್ತಿಲ್ಲ. भारत जो इतना गिरा डाउनफॉल की जड़ है देह अभिमान, बच्चों में भी देह अभिमान आ जाता. ಭಾರತ ಏನು ಇಷ್ಟೊಂದು ಕೆಳಗಡೆ ಇಳಿದಿದೆ, ಡೌನ್ಫಾಲ್ ಆಗಿದೆ, ಇದರ ಒಂದು ಮೂಲ ಬೇರಾಗಿದೆ ದೇಹದ ಅಭಿಮಾನ. ಮಕ್ಕಳಲ್ಲಿ ದೇಹ ಅಭಿಮಾನ ಬಂದ್ಬಿಡತ್ತೆ. ಏನೇ ಸಮಜ್ತೆ हमको ಡೈರೆಕ್ಷನ್ ಕೌನ್ ದೇತೆ, ಹಮೇಶಾ ಸಮझो ಶಿವ ಬಾಬಾ ಕೇತೆ. ಇದನ್ನ ಅರ್ಥ ಮಾಡ್ಕೊಳೋದಿಲ್ಲ, ನಮಗೆ ಡೈರೆಕ್ಷನ್ ಯಾರು ಕೊಡ್ತಿದ್ದಾರೆ, ಸದಾ ತಿಳ್ಕೊಡಿ ಶಿವ ಬಾಬಾನೇ ತಿಳಿಸ್ತಿದ್ದಾರೆ. शिव बाबा को याद ना करने से देह अभिमान में आ जाते, सारी दुनिया देह अभिमानी बन गई. तब बाबा कहते मामिकम याद करो, अपने को आत्मा समझो. ಶಿವ ಬಾಬಾ ಅವರನ್ನ ನೆನಪು ಮಾಡಿಲ್ಲ ಅಂದ್ರೆ ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತೀರ. ಇಡೀ ಪ್ರಪಂಚ ದೇಹ ಅಭಿಮಾನದಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ತಂದೆ ತಿಳಿಸ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ ತಮ್ಮನ್ನ ತಾವು ಆತ್ಮ ಅಂತ ನೆನಪು ಮಾಡಿ. आत्मा इस देह द्वारा सुनती पाठ बजाती, बाप कितना अच्छी ರೀತಿ समझ. ಆತ್ಮ ಈ ದೇಹದ ಮುಖಾಂತರ ಕೇಳತ್ತೆ, ಪಾತ್ರವನ್ನ ಅಭಿನಯ ಮಾಡುತ್ತೆ. ತಂದೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ. बल भाषण तो बहुत अच्छा कर लेते, परंतु चलन भी तो अच्छी चाहिए.
ದೇಹ ಅಭಿಮಾನ ಹೋನೆ ಕಾರಣ ಫೈಲ್ ಹೋ ಜಾತೆ. ಬಲೆ ಭಾಷಣ ಚೆನ್ನಾಗಿ ಮಾಡಿಬಿಡ್ತಾರೆ, ಆದರೆ ಚಲನೆಯೂ ಚೆನ್ನಾಗಿರ್ಬೇಕಲ್ಲ. ದೇಹ ಅಭಿಮಾನ ಇರುವ ಕಾರಣ ಫೈಲ್ ಆಗ್ತಾರೆ. वह खुशी नशा नहीं रहता, फिर बड़े विक्रम भी उनसे होते, जिस कारण बड़े ದಂಡ के ಭಾಗಿ बन जाते. ಬಲೆ ಭಾಷಣ ಚೆನ್ನಾಗಿ ಮಾಡ್ಬೋದು, ಆದರೆ ನಡತೆನೂ ಚೆನ್ನಾಗಿರ್ಬೇಕಲ್ಲ. ದೇಹ ಅಭಿಮಾನದ ಕಾರಣ ಫೈಲ್ ಆಗ್ತಾರೆ, ಮತ್ತೆ ಆ ಒಂದು ಖುಷಿ ನಶೆ ಇರೋದಿಲ್ಲ. फिर बड़े विक्रम भी उनसे होता, जिस कारण दंड भी भागी पड़ते. देह अभिमान बनने से बहुत नुकसान पड़ते. ನಂತರ ಬಹಳ ದೊಡ್ಡ ವಿಕ್ರಮನೂ ಅವರಿಂದನೇ ಆಗುತ್ತೆ, ಆದ ಕಾರಣ ಬಹಳ ದೊಡ್ಡ ಪನಿಷ್ಮೆಂಟ್ಗೆ ಭಾಗಿಯಾಗ್ತಾರೆ. ದೇಹ ಅಭಿಮಾನದಲ್ಲಿ ಬಂದಾಗ ಬಹಳಷ್ಟು ಲಾಸ್ ಆಗತ್ತೆ. बहुत सजा खानी पड़ती, बाबा कहते ये गॉडली वर्ल्ड गवर्नमेंट है ना. ಬಹಳಷ್ಟು ಶಿಕ್ಷೆಯನ್ನು ಪಡಿಬೇಕಾಗತ್ತೆ. ತಂದೆ ತಿಳಿಸ್ತಾರೆ, ಇದು ಭಗವಂತನ ಗೌರ್ಮೆಂಟ್ ಅಲ್ವಾ. मुझ गॉड के गवर्नमेंट का राइट हैंड धर्मराज है. तुम अच्छे कर्म करते हो तो उसका फल अच्छा मिलता. ನನ್ನ ಭಗವಂತನ ಗೌರ್ಮೆಂಟು ರೈಟ್ ಹ್ಯಾಂಡ್ ಧರ್ಮರಾಜ ಆಗಿದೆ. ತಾವು ಒಳ್ಳೆ ಕರ್ಮವನ್ನ ಮಾಡಿದ್ರೆ ಅದರ ಫಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಬೂರೆ कर्म करते हो तो उसकी सजा खाते हो, सब गर्भ जेल में ही सजा खाते. ಕೆಟ್ಟ ಕರ್ಮವನ್ನ ಮಾಡಿದಾಗ ಅದರ ಶಿಕ್ಷೆಯನ್ನು ಪಡಿತೀರ. ಎಲ್ಲರೂ ಗರ್ಭ ಜೈಲಲ್ಲಿ ಶಿಕ್ಷೆಯನ್ನ ಪಡೀತಾರೆ. उस पर में एक कहानी है, ये सब बातें इस समय की है. महिमा एक बाबा की है, दूसरे कोई की महिमा है नहीं, इसलिए लिखा जाता त्रिमूर्ति शिव जयंती ಡೈಮಂಡ್ ವರ್ತ್ ಡೈಮಂಡ್. ಅದರ ಬಗ್ಗೆ ಒಂದು ಕತೆ ಇದೆ. ಎಲ್ಲ ವಿಷಯಗಳು ಈ ಸಮಯದ್ದಾಗಿದೆ. ಮಹಿಮೆಯೂ ಒಬ್ಬ ತಂದೆಯದೇ ಆಗಿದೆ, ಬೇರೆ ಯಾರ ಮಹಿಮೆ ಇಲ್ಲ. ಅದಕ್ಕೆ ಬರೀಲಾಗತ್ತೆ ತ್ರಿಮೂರ್ತಿ ಶಿವ ಜಯಂತಿ ಡೈಮಂಡ್ ಉತ್ಸವ. बाकी सब है वर्त कौड़ी, सिवाय शिव बाबा के पावन कोई बना ना सके. ಬಾಬೂರ ಜನ್ಮ ಬಿಟ್ಟು ಬೇರೆದೆಲ್ಲನೂ ಸಹ ಗವ್ಯ ಸಮಾನ ಆಗಿದೆ. ಶಿವ ಬಾಬಾ ಅವರು ಬಿಟ್ಟು ಮತ್ತೆ ಯಾರೂ ಸಹ ಪಾವನ ಮಾಡಕ್ಕೆ ಸಾಧ್ಯನೇ ಇಲ್ಲ. पावन बनते फिर रावण पतित बनते, जिस कारण सब देह अभिमानी बन पड़े. ಪಾವನರಾಗ್ತಾರೆ ಮತ್ತೆ ರಾವಣ ಪತಿತನಾಗಿ ಮಾಡ್ತಾನೆ, ಆದ ಕಾರಣ ಎಲ್ಲರೂ ದೇಹ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ. अब तुम देही अभिमानी बनते हो, ये देही अभिमानी अवस्था 21 जन्म चलता है. ಈಗ ತಾವು ಆತ್ಮ ಅಭಿಮಾನಿ ಆಗ್ತಾರೆ. ಈ ಒಂದು ಆತ್ಮ ಅಭಿಮಾನಿ ಸ್ಥಿತಿ 21 ಜನ್ಮ ನಡೆಯುತ್ತೆ. तो बलिहारी एक की गाई जाती, भारत को स्वर्ग बनाने वाला शिव बाबा है. ये किसी को पता नहीं शिव बाबा कब आया, उसकी हिस्ट्री तो पहले पहले चल. शिव कहा ही जाता परम पिता परमात्मा को. ಬಲಿಹಾರಿ ಒಬ್ಬರ ಬಗ್ಗೆ ಗಾಯನ ಇದೆ. ಭಾರತವನ್ನ ಅವರು ಸ್ವರ್ಗವಾಗಿ ಮಾಡಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಶಿವ ಬಾಬಾ ಯಾವಾಗ ಬಂದ್ರು ಅವರ ಚರಿತ್ರೆ ಮೊಟ್ಟ ಮೊದಲು ಬೇಕಲ್ಲ. ಶಿವ ಅಂತ ಹೇಳಲಾಗತ್ತೆ ಪರಂಪಿತ ಪರಮಾತ್ಮನಿಗೆ. तुम जानते देह अभिमान के कारण डाउनफॉल होता, ऐसा तो तब तो बाबा आए राइज करे. राइज और फॉल, दिन और रात, ज्ञान सूर्य प्रगಟ, अज्ञान अंधेरा विनाश. ಗೊತ್ತಿದೆ ದೇಹ ಅಭಿಮಾನದ ಕಾರಣ ಡೌನ್ಫಾಲ್ ಆಗಿದೆ. ಆ ರೀತಿ ಬಾಬಾ ಬಂದಿದ್ದಾರೆ ಮತ್ತೆ ಪ್ರಗತಿಯ ಕಡೆಗೆ ಹೋಗುತ್ತೆ. ಹಾರುವ ಕಲೆ, ಇಳಿಯುವ ಕಲೆ, ದಿನ ರಾತ್ರಿ ಜ್ಞಾನ ಸೂರ್ಯ ಪ್ರಕಟ ಆದಾಗ ಅಜ್ಞಾನ ಅಂಧಕಾರ ವಿನಾಶ ಆಗುತ್ತೆ. सबसे ಜಾಸ್ತಿ ಅಜ್ಞಾನ ये देह अभिमान है, आत्मा का तो किसको पता ही नहीं. ಎಲ್ಲದಕ್ಕಿಂತ ಜಾಸ್ತಿ ಅಜ್ಞಾನ ಈ ದೇಹ ಅಭಿಮಾನ ಆಗಿದೆ. ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. आत्मा सो परमात्मा कह देते तो कितने पाप आत्मा बन गए, इसलिए डाउनफॉल हुआ. 84 जन्म लिया, सीढ़ी नीचे उतरते. ಆತ್ಮನೇ ಪರಮಾತ್ಮ ಅಂತ ಹೇಳಿ ಎಷ್ಟೊಂದು ಪಾಪ ಮಾಡಿಬಿಟ್ಟಿದ್ದಾರೆ.
ಅದಕ್ಕೆ ಡೌನ್ಫಾಲ್ ಆಗಿದೆ. 84 ಜನ್ಮವನ್ನು ಪಡೆದಿದ್ದಾರೆ, ಮೆಟ್ಲು ಇಳಿತಾ ಬಂದಿದ್ದಾರೆ. ये खेल बना है वर्ल्ड की हिस्ट्री ज्योग्राफी तुम बच्चे जानते हो और कोई नहीं जान. ಇದೊಂದು ಆಟ ತಯಾರಾಗಿದೆ. ಪ್ರಪಂಚದ ಚರಿತ್ರೆ ಭೂಗೋಳ ಮಕ್ಕಳಿಗೆ ಗೊತ್ತಿದೆ, ಮತ್ತು ಯಾರಿಗೂ ಗೊತ್ತಿಲ್ಲ. विश्व का डाउनफॉल कैसे हुआ वे तो समझते हैं कि साइंस से बहुत तरक्की हुई. ವಿಶ್ವದ ಡೌನ್ಫಾಲ್ ಆಯಿತು, ಯಾವ ರೀತಿ ಆಯಿತು? ಅವರಂತೂ ಬಹಳಷ್ಟು ಸೈನ್ಸಿಂದ ತರ್ಕವನ್ನು ಮಾಡ್ತಾರೆ. ಏನೇ ಸಮಜ್ತೆ ದುನಿಯಾ ಅವ್ರ ಹಿ ಪತಿತ್ ನರಕ್ ಬಂದ್ ಗೈ ದೇಹ ಅಭಿಮಾನ್ ಬಹುತ್. ಇದಂತೂ ಅರ್ಥ ಮಾಡ್ಕೊಳಲ್ಲ. ಪ್ರಪಂಚ ಇನ್ನ ಪತಿತ ನರಕ ಆಗ್ಬಿಟ್ಟಿದೆ, ದೇಹ ಅಭಿಮಾನ ಬಹಳ ಇದೆ. ಬಾಬಾ ಕೇಳ್ತೆ ಅಭಿ ತುಮಕೋ ದೇಹಿ ಅಭಿಮಾನಿ ಬನ್ನ ಅಚ್ಚೆ ಅಚ್ಚೆ ಮಹಾರಥಿ ಡೇರ್ ಹೈ. ತಂದೆ ತಿಳಿಸ್ತಾರೆ, ಈಗ ತಾವು ಆತ್ಮ ಅಭಿಮಾನಿಯಾಗಿ ಒಳ್ಳೊಳ್ಳೆ ಮಹಾರಥಿಗಳು ಬಹಳಷ್ಟು ಜನ ಇದ್ದಾರೆ. ज्ञान बड़ा अच्छा सुनाते परंतु देह अभिमान पूरा हटाने. देह अभिमान के कारण कोई में क्रोध का अंश है, कोई में मोह का अंश, कुछ ना कुछ है. सीरत सुधरनी चाहिए. ಜ್ಞಾನ ಬಹಳ ಚೆನ್ನಾಗಿ ಇದ್ದಾಗ ಸುಧಾರಣೆ ಆಗತ್ತೆ, ಆದರೆ ದೇಹ ಅಭಿಮಾನ ಹೋಗಲ್ವಲ್ಲ. ದೇಹ ಅಭಿಮಾನದ ಕಾರಣ ಕ್ರೋಧಕ್ಕೆ ವಶ, ಕೆಲವರು ಮೋಹಕ್ಕೆ ವಶ, ಏನೋ ಒಂದು ತಪ್ಪು ಮಾಡ್ತಿರ್ತಾರೆ. ಗುಣಗಳ ಸುಧಾರಣೆ ಆಗಬೇಕಲ್ಲ. बहुत बहुत मीठा बनना चाहिए तब मिसाल देते शेर बकरी इकट्ठा जल पीते. ಬಹಳಷ್ಟು ಮಧುರ ಆಗಬೇಕು, ಅದಕ್ಕೆ ಉದಾಹರಣೆಯನ್ನು ಕೊಡಲಾಗತ್ತೆ. ಹಸು ಮತ್ತು ಸಿಂಹ ಎರಡೂ ಒಂದೇ ಕಡೆ ನೀರನ್ನು ಕುಡಿಯುತ್ತೆ. वहाँ कोई ऐसे दुख देने वाले जानवर भी होते नहीं. इन बातों को भी मुश्किल कोई समझते. नंबर बार समझने वाले. ಅಲ್ಲಿ ದುಃಖವನ್ನು ನೀಡುವಂತಹ ಪ್ರಾಣಿಗಳು ಯಾವುದೇ ಇರೋದಿಲ್ಲ. ಈ ಮಾತುಗಳು ಬಹಳ ಶ್ರಮದಿಂದ ಅರ್ಥ ಮಾಡ್ಕೊತಾರೆ, ನಂಬರ್ ವಾರ್ ತಿಳ್ಕೊತಾರೆ. कर्म भोग निकल जाए, कर्मातीत अवस्था हो जाए, ये मुश्किल होती. बहुत देह अभिमान में आते. ಕರ್ಮಭೋಗ ಸಮಾಪ್ತಿಯಾಗಿ ಕರ್ಮಾತೀತ ಸ್ಥಿತಿಯನ್ನು ಪಡಿಬೇಕು, ಇದು ಬಹಳ ಶ್ರಮ. ಬಹಳಷ್ಟು ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತಾರೆ. ಪತಾ नहीं पड़ता हमको ये मत कौन देते श्रीमत ಶ್ರೀಕೃಷ್ಣ ಕೆ ದ್ವಾರ कैसे मिलेंगे. ಗೊತ್ತೇ ಆಗೋದಿಲ್ಲ ನಮಗೆ ಈ ಮತವನ್ನು ಯಾರು ನೀಡ್ತಾರೆ. ಶ್ರೀಮತ ಕೃಷ್ಣನ ಮುಖಾಂತರ ಹೆಂಗ್ ಸಿಗಕ್ ಸಾಧ್ಯ. ಶಿವ ಬಾಬಾ कहते इनके बिगड़ श्रीमत कैसे दूंगो ಸ್ಥಾಯಿ ರಥ್ ಅಮಾರ ಈ. ಶಿವಬಾಬಾ ಅಂತಾರೆ, ಇವರಿಲ್ಲದೆ ನಾನು ಶ್ರೀಮತ ಹೆಂಗೆ ಕೊಡೋದು. ಸ್ಥಿರವಾದ ದೇಹ ಅನ್ನುವ ರಥ ನಮ್ಮದು ಇದೇ ಆಗಿದೆ. देह अभिमान में आकर उल्टे सुल्टे कार्य करके मुफ्त अपनी बर्बादी मत करो, नहीं तो नतीजा क्या होगा बहुत कम पद पाए. ದೇಹದ ಅಭಿಮಾನದಲ್ಲಿ ಬಂದು ಉಲ್ಟಾ ಸುಲ್ಟಾ ಕರ್ಮವನ್ನ ಮಾಡಿ ಫ್ರೀಯಾಗಿ ತಮ್ಮನ್ನ ತಾವೇ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಅಂದರೆ ಪರಿಣಾಮ ಏನಾಗಬೇಕು. बहुत कम पद पाएंगे, पढ़े के आगे अनपढ़े बारी दोए. ಬಹಳ ಕಡಿಮೆ ಪದವಿ ಪಡೀತಾರೆ. ಓದಿರುವರ ಮುಂದೆ ಓದಿರೋರು ಪಾತ್ರೆಯನ್ನು ತೊಳಿತಾರೆ. बहुत कहते भारत की हिस्ट्री ज्योग्राफी जो फुल होनी चाहिए सो नहीं तो उसको समझाना पड़ेना. ಬಹಳಷ್ಟು ಜನ ಅಂತಾರೆ, ಭಾರತದ ಚರಿತ್ರೆ ಭೂಗೋಳ ಏನು ಸಂಪೂರ್ಣ ಇರಬೇಕು, ಅದು ಇಲ್ಲ ಅಂತ. ಅದನ್ನು ತಿಳಿಸ್ಬೇಕಲ್ಲ. तुम्हारे सिवाय तो कोई समझा ना सके परंतु देही अभिमानी स्थिति चाहिए, वही ऊंच पद पा सकते. ತಾವು ಬಿಟ್ಟು ಮತ್ತಾರು ತಿಳಿಸಕ್ಕೆ ಸಾಧ್ಯ ಇಲ್ಲ, ಆದರೆ ಆತ್ಮ ಅಭಿಮಾನಿ ಸ್ಥಿತಿ ಬೇಕಲ್ಲ, ಅವರೇ ಉನ್ನತವಾದ ಪದವಿಯನ್ನು ಪಡೆಯಕ್ಕೆ ಸಾಧ್ಯ. अभी तो कर्मातीत अवस्था किसकी हुई नहीं, इनके ऊपर तो बहुत झंझट है, कितनी फिक्रात रहती. ಈಗ ಕರ್ಮಾತೀತ ಸ್ಥಿತಿಯನ್ನು ಯಾರೂ ಪಡೆದಿಲ್ಲ. ಇವರ ಮೇಲೆ ಅಂದರೆ ಬ್ರಹ್ಮ ಬಾಬುವರ ಮೇಲೆ ಬಹಳಷ್ಟು ಭಾರ ಇರುತ್ತೆ, ಎಷ್ಟೊಂದು ಚಿಂತೆ ಇರುತ್ತಲ್ಲ. बस समझते कि सब ड्रामा अनुसार होता, फिर भी समझाने के लिए युक्ति तो रचनी होती है.
इसलिए बाबा कहते तुम ಜಾಸ್ತಿ ದೇಹಿ ಅಭಿಮಾನಿ ಬನ್ सकते. ಬಲೆ ಅರ್ಥ ಮಾಡ್ಕೊಳೋದಕ್ಕೆ ಅನ್ಸತ್ತೆ ಇದೆಲ್ಲ ಡ್ರಾಮಾ ಅನುಸಾರ ಆಗ್ಬೇಕು, ಮತ್ತೆ ತಿಳಿಸಕ್ಕೋಸ್ಕರ ಯುಕ್ತಿಯನ್ನು ರಚನೆ ಮಾಡಲಾಗತ್ತೆ. ಅದಕ್ಕೆ ಬಾಬಾ ಅಂತಾರೆ ತಾವು ನನಗಿಂತಲೂ ಜಾಸ್ತಿ ಆತ್ಮ ಅಭಿಮಾನಿ ಆಗ್ಬೋದಾಗಿದೆ. तुम्हारे ऊपर कोई बोझ नहीं, बाप पर तो बोझ है, हेड तो ये है ना प्रजापिता ब्रह्म. ನಿಮ್ಮ ಮೇಲೆ ಯಾವುದೇ ಭಾರ ಇಲ್ಲ, ತಂದೆ ಮೇಲೆ ಭಾರ ಇದೆ. ಹೆಡ್ ಇವರೇ ಆಗಿದ್ದಾರೆ, ಪ್ರಜಾಪಿತಾ ಬ್ರಹ್ಮ. परंतु ये किसको पता नहीं कि इनमें शिव बाबा बैठे तुम्हारे में भी कोई मुश्किल इस निश्चय में रहते. ಆದರೆ ಯಾರಿಗೂ ಗೊತ್ತಿಲ್ಲ ಇವರಲ್ಲಿ ಶಿವಬಾಬಾ ಕೂತಿದ್ದಾರೆ. ನಿಮ್ಮಲ್ಲೂ ಶ್ರಮದಿಂದ ಕೆಲವರಿಗೆ ನಿಶ್ಚಯ ಇರುತ್ತೆ. तो ये वर्ल्ड की हिस्ट्री ज्योग्राफी जाननी चाहिए. भारत में स्वर्ग कब था, फिर कहाँ गया, कैसे ಡೌನ್ಫಾಲ್ हुआ. ಈ ಪ್ರಪಂಚದ ಚರಿತ್ರೆ ಭೂಗೋಳವನ್ನ ಅರ್ಥ ಮಾಡ್ಕೋಬೇಕು. ಭಾರತ ಏನು ಸ್ವರ್ಗ ಆಗಿತ್ತು, ಮತ್ತೆ ಎಲ್ಲೋಯ್ತು, ಯಾವ ರೀತಿ ಇಳಿಯುವ ಕಲೆಯಲ್ಲಿ ಬಂತು. ये किसको पता नहीं, जब तक तुम नहीं समझाओ तब तक कोई समझ ना सके. इसलिए ಬಾಬಾ का ಡೈರೆಕ್ಷನ್ ದೇತೆ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿವರೆಗೂ ತಾವು ತಿಳಿಸೋದಿಲ್ಲ ಅಲ್ಲಿವರೆಗೂ ಯಾರು ಅರ್ಥ ಮಾಡ್ಕೊಳಲ್ಲ. ಅದಕ್ಕೆ ಬಾಬಾ ಡೈರೆಕ್ಷನ್ ಅನ್ನ ಕೊಡ್ತಾರೆ. लिखा पढ़ी करो तो स्कूल में वर्ल्ड की हिस्ट्री ज्योग्राफी बतानी चाहिए. ಡೌನ್ಫಾಲ್ ಪರ್ ಭಾಷಣ करना चाहिए. ಚೆನ್ನಾಗಿ ಓದಿದ್ರೆ ಸ್ಕೂಲಲ್ಲಿ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ, ಜಾಗ್ರಫಿ ಬಗ್ಗೆ ತಿಳಿಸ್ಬೋದಾಗಿದೆ. ಯಾವ ರೀತಿ ಇದು ಇಳಿಯುವ ಕಲೆಯಲ್ಲಿ ಬಂತು, ಭಾಷಣ ಮಾಡಬಹುದಲ್ಲ. भारत हीरे जैसे था वह फिर कोड़ी जैसे कैसे बना, कितने वर्ष लगे, हम समझाते. ನಮ್ಮ ಭಾರತ ವಜ್ರ ಸಮಾನ ಆಗಿತ್ತು, ಅದು ಗವ್ಯ ಸಮಾನ ಆಗಿದೆ. ಎಷ್ಟು ವರ್ಷ ಹಿಡಿಸ್ತು ಅದು ನಾವು ನಿಮಗೆ ತಿಳಿಸ್ತೀವಿ. ऐसे पर्चा एरोप्लेन द्वारा गिरा सकते हो, समझाने वाला बड़ा होशियार चाहिए. ಈ ರೀತಿ ಪಾಂಪ್ಲೆಟು ಏರೋಪ್ಲೇನ್ ಮುಖಾಂತರ ಬೀಳಿಸಬಹುದಾಗಿದೆ. ತಿಳಿಸುವವರು ಬಹಳ ಹುಷಾರಾಗಿರಬೇಕು. गवर्नमेंट चाहती है तो गवर्नमेंट का ही हल विज्ञान भवन जो दिल्ली में है वहां सबको बुलाना चाहिए. अखबार में भी डाला जाए, कार्ड भी सबको भेज दे. ಗೌರ್ಮೆಂಟ್ ಇಷ್ಟಪಟ್ಟರೆ ಗೌರ್ಮೆಂಟಿನ ಒಂದು ಹಾಲು ವಿಜ್ಞಾನ ಭವನ ದೆಹಲಿಯಲ್ಲಿದೆ, ಅಲ್ಲಿ ಎಲ್ಲರನ್ನ ಕರೆಸಬೇಕು. ನ್ಯೂಸ್ ಪೇಪರಲ್ಲೂ ಆಗಬೇಕು. ಕಾರ್ಡನ್ನು ಸಹ ಎಲ್ಲರಿಗೂ ಕಳಿಸಬೇಕಾಗಿದೆ. अब आपको सारे वर्ल्ड की हिस्ट्री ज्योग्राफी आदि से अंत तक समझाते. आप ही आते जाएंगे, पैसे की तो कोई बात ही नहीं. ನಾವು ತಮಗೆ ಇಡೀ ಪ್ರಪಂಚದ ಚರಿತ್ರೆ ಭೂಗೋಳ ಆದಿಯಿಂದ ಅಂತ್ಯದವರೆಗೂ ತಿಳಿಸ್ತೀವಿ. ತನಗೆ ತಾನೇ ಬರ್ತೇ ಹೋಗ್ತಾರೆ, ಹಣದ ವಿಷಯನೇ ಇಲ್ಲ. समझे हमको कोई मिला, बेट करते तो हम ले नहीं सकते, सर्विस करने के लिए काम में लाएंगे, बाकी हम ले नहीं सकते. ತಿಳ್ಕೊಳ್ಳಿ, ನಮಗೆ ಆ ರೀತಿ ಯಾರಾದರೂ ಸಿಕ್ಕಿದ್ರು ಗಿಫ್ಟ್ ಕೊಡೋರು, ನಾವು ತಗೊಳಂಗಿಲ್ಲ. ಸೇವೆಗೋಸ್ಕರ ಅದನ್ನು ಉಪಯೋಗಿಸ್ಬೋದು, ಬಾಕಿ ನಮಗಂತೂ ಅವಶ್ಯಕತೆ ಇಲ್ಲ. बाबा कहते मैं तुमसे दान लेकर क्या करूंगा, जो फिर बरकर देना पड़े, मैं पक्का शराफ हूं. ತಂದೆ ಅಂತಾರೆ ನಾನು ನಿಮ್ಮಿಂದ ದಾನವನ್ನ ಪಡೆದು ಏನ್ ಮಾಡಬೇಕು, ಮತ್ತೆ ತುಂಬಿಸ್ಕೊಡ್ಬೇಕಾಗತ್ತಲ್ಲ, ನಾನಂತೂ ಪಕ್ಕಾ ವ್ಯಾಪಾರಿಯಾಗಿದ್ದೀನಿ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों के रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, देह अभिमान में आकर कोई भी उल्टा सुल्टा कार्य नहीं करना. ದೇಹ ಅಭಿಮಾನದಲ್ಲಿ ಬಂದು ಯಾವುದೇ ಉಲ್ಟಾ ಸುಲ್ಟಾ ಕೆಲಸವನ್ನ ಮಾಡಬೇಡಿ. ದೇಹಿ ಅಭಿಮಾನಿ बनने का पूरा पूरा पुरुषार्थ करना, अपने चलन सुधारते रहना. ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಪೂರ್ತಿ ಪುರುಷಾರ್ಥವನ್ನ ಮಾಡಿ ತಮ್ಮ ನಡತೆಯನ್ನ ಸುಧಾರಣೆ ಮಾಡಿಕೊಳ್ಳಿ. ಎರಡನೇದು, बहुत बहुत मीठा शीतल बनना, अंदर में क्रोध मोह का जो भूत है उसे निकाल देना.
ಬಹಳಷ್ಟು ಮಧುರ ಶೀತಲ ಆಗಬೇಕು. ಆಂತರ್ಯದಲ್ಲಿ ಕ್ರೋಧದ ಏನು ಭೂತ ಇದೆ ಅದನ್ನು ತೆಗೆದುಹಾಕಬೇಕು. वरदान रिकॉर्ड देने का रिकॉर्ड ठीक कर खुशी का महादान करने वाले पुण्य आत्मा भव. ಗೌರವ ನೀಡುವಂತಹ ರೆಕಾರ್ಡ್ ಅನ್ನ ಚೆನ್ನಾಗಿಟ್ಕೊಂಡು ಖುಷಿಯ ಮಹಾದಾನವನ್ನ ಮಾಡುವಂತವರು पुण्य आत्मा भव. वर्तमान समय चारों ओर रिकॉर्ड देने का रिकॉर्ड ठीक करने की आवश्यकता. यही रिकॉर्ड फिर चारों ओर बजेगा. ವರ್ತಮಾನ ಸಮಯ ನಾಲ್ಕು ಕಡೆ ಗೌರವವನ್ನು ನೀಡುವ ರೆಕಾರ್ಡ್ ಚೆನ್ನಾಗಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇದೆ. ಮತ್ತೆ ಇದೇ ಒಂದು ರೆಕಾರ್ಡ್ ನಾಲ್ಕು ಕಡೆ ಬಾರಿಸ್ತಾ ಇರುತ್ತೆ. ರೆಕಾರ್ಡ್ ದೇನಾ रिकॉर्ड लेना, छोटे को भी रिकॉर्ड दो, बड़ों को भी रिकॉर्ड दो. ये रिकॉर्ड का रिकॉर्ड अभी निकालना चाहिए, तब खुशी का दान देने वाले महादानी पुण्य आत्मा बन जाए. ಗೌರವ ಕೊಡೋದು, ಗೌರವ ತಗೊಳ್ಳೋದು. ಸಣ್ಣವರಿಗೂ ಸಹ ಗೌರವ ಕೊಡಬೇಕು, ದೊಡ್ಡವರಿಗೂ ಗೌರವ ಕೊಡಿ. ಈ ಗೌರವದ ರೆಕಾರ್ಡು ಈಗ ತಗೋಬೇಕು. ಆಗ ಖುಷಿಯ ದಾನ ಮಾಡುವವರಿಗೆ महादानी पुण्यात्मरु ಆಗ್ತೀರಾ. किसी को रिकॉर्ड देकर खुश कर देना ये बड़े से बड़ा पुण्य का काम है, सेवा. ಯಾರಿಗಾದರೂ ಗೌರವವನ್ನ ನೀಡಿ ಖುಷಿಯನ್ನ ನೀಡಿ ದೊಡ್ಡಕ್ಕಿಂತ ದೊಡ್ಡ ಪುಣ್ಯದ ಕೆಲಸನೇ ಸೇವೆಯಾಗಿದೆ. ಸ್ಲೋಗನು ಹರ್ ಗಡಿ ಕೋ ಅಂತಿಮ ಗಡಿ ಸಮಜ್ಕರ್ ಚಲೋ ತೋ ಎವರ್ ರೆಡಿ ರಹಿ. ಪ್ರತಿಯೊಂದು ಸಮಯವನ್ನ ಅಂತಿಮ ಸಮಯ ಅಂತ ತಿಳ್ಕೊಂಡು ನಡೆಯಿರಿ, ಆಗ ಎವರ್ ರೆಡಿ ಇರ್ತೀರಾ. ಮಾತೇಶ್ವರಿಯವರ ಅನುಮೂಲ ಮಹಾವಾಕ್ಯ ಮೊದಲನೇದು, ತಮೋಗುಣಿ ಮಾಯಾಕ ವಿಸ್ತಾರ. ತಮೋಗುಣಿ ಮಾಯೆಯ ವಿಸ್ತಾರ. सतोगुणी, रजोगुणी, तमोगुणी ये तीन शब्द कहते हैं, इसको यथार्थ समझना जरूरी. ಸತೋಗುಣಿ, ರಜೋಗುಣಿ, ತಮೋಗುಣಿ ಮೂರು ಶಬ್ದವನ್ನ ಹೇಳಲಾಗತ್ತೆ. ಇದನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು. ಮನಸ್ ಸಮझते ये तीनों गुण इकट्ठे चलते रहते, परंतु विवेक क्या कहता, क्या ये तीनों गुण इकट्ठे चलने आते हैं? वह तीनों गुणों का पाठ अलग अलग युग में होता. ವಿವೇಕ ಹೇಳತ್ತೆ, ಈ ಮೂರು ಗುಣಗಳು ಜೊತೆ ಜೊತೆಯಲ್ಲಿ ನಡೆಯೋದಿಲ್ಲ. ಈ ಮೂರು ಗುಣಗಳದು ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಪಾತ್ರ ಇರುತ್ತೆ. विवेक तो ऐसे ही कहता, ये तीनों गुण इकट्ठे नहीं चलते. जब सतयुग है तो सतोगुण है, द्वापर है तो रजोगुण है, और कलियुग है तो तमोगुण है. ವಿವೇಕ ಹೇಳತ್ತೆ, ಮೂರು ಗುಣಗಳು ಜೊತೆಯಲ್ಲಿ ನಡೆಯಲ್ಲ. ಯಾವಾಗ ಸತ್ಯುಗ ಇರುತ್ತೆ ಆವಾಗ ಸತೋ ಗುಣ ಇರುತ್ತೆ, ದ್ವಾಪರದಲ್ಲಿ ರಜೋ ಗುಣ ಇರುತ್ತೆ, ಕಲಿಯುಗದಲ್ಲಿ ತಮೋ ಗುಣ ಇರುತ್ತೆ. जब सत्व है तो तमो रजो नहीं, जब रजो है तो फिर सतो गुण नहीं. ये मनुष्य तो ऐसे ही समझ कर बैठते हैं कि ये तीनों गुण इकट्ठे चलते आता. ಯಾವಾಗ ಸತೋ ಇರುತ್ತೆ ಆಗ ತಮೋ ರಜೋ ಇರೋದಿಲ್ಲ, ಯಾವಾಗ ರಜೋ ಇರುತ್ತೆ ಮತ್ತೆ ಸತೋ ಗುಣ ಇರಲ್ಲ. ಮನುಷ್ಯರು ಈ ರೀತಿ ಅರ್ಥ ಮಾಡ್ಕೊಂಡು ಕೂತಿದ್ದಾರೆ, ಮೂರು ಗುಣಗಳು ಜೊತೆ ಜೊತೆಯಲ್ಲೇ ನಡೆಯುತ್ತೆ. ये बात कहना सरासर भूल है, वो समझते हैं जब मनुष्य सच बोलते, पाप कर्म नहीं करते तो वे सतोगुणी होते. परंतु विवेक कहता, जब हम कहते सतोगुण तो इस सतोगुण का मतलब संपूर्ण सुख, गोया सारी सृष्टि सतोगुणी. ಮನುಷ್ಯ ಈ ರೀತಿ ಅನ್ಕೊಂತಾರೆ, ಒಂದು ತಪ್ಪನ್ನ ಮಾಡಿದರೆ ಅನ್ಕೊಂತಾರೆ ಯಾವಾಗ ಮನುಷ್ಯ ಸತ್ಯ ಮಾತಾಡ್ತಾನೆ, ಪಾಪ ಕರ್ಮ ಮಾಡೋದಿಲ್ಲ, ಆಗ ಸತೋಗುಣಿ ಆಗಿರ್ತಾನೆ. ಆದರೆ ವಿವೇಕ ಹೇಳುತ್ತೆ, ಯಾವಾಗ ಸತೋಗುಣ ಇರ್ತಾರೆ ಅಂದರೆ ಅದರ ಅರ್ಥ ಸಂಪೂರ್ಣ ಸುಖವನ್ನ ಪಡೆಯುವಂತಹ ಸೃಷ್ಟಿ ಸತೋಗುಣಿ ಆಗಿರುತ್ತೆ. ಬಾಕಿ ಐಸೆ नहीं कहेंगे, सच बोलता है तो सतोगुणी और जो झूठ बोलता है तो कलियुगी तमोगुणी. ऐसे ही दुनिया चलती है. ಬಾಕಿ ಈ ರೀತಿ ಹೇಳಕ್ಕಾಗೋದಿಲ್ಲ. ನೀವು ಸತ್ಯವನ್ನ ಮಾತಾಡಿದ್ರಿ ಅಂದ್ರೆ ಸತೋಗುಣಿ, ಸುಳ್ಳು ಮಾತಾಡಿದ್ರೆ ಕಲಿಯುಗಿ ತಮೋಗುಣಿ. ಈ ರೀತಿ ಪ್ರಪಂಚ ಪರಿವರ್ತನೆ ಆಗತ್ತೆ.
आज जब हम सत्युग कहते हैं तो इसका मतलब है सारी सृष्टि पर सतोಗುಣ ಸತೋ ಪ್ರಧಾನ ಛಾಯೆ. ಯಾವಾಗ ನಾವು ಅಂತೀವಿ ಸತ್ಯುಗ ಅಂತ, ಅದರ ಅರ್ಥ ಆಗಿದೆ ಇಡೀ ಸೃಷ್ಟಿಯ ಮೇಲೆ ಸತೋಗುಣ ಸತೋ ಪ್ರಧಾನವೇ. हाँ, कोई समय ऐसा सतयुग था जहाँ सारा संसार सतोगुणी था. अब वे सतयुग नहीं है, अभी तो है कलयुग. गोया सारी सृष्टि पर तमो प्रधान का राज. हाँ, ಆ ರೀತಿ ಸಮಯ ಇತ್ತು, ಸತ್ಯುಗ ಇತ್ತು, ಇಡೀ ಪ್ರಪಂಚದ ಮೇಲೆ ಸತೋಗುಣ ಇತ್ತು. ಇವಾಗ ಆ ಸತ್ಯುಗ ಇಲ್ಲ. ಈಗಂತೂ ಕಲಿಯುಗದ ಪ್ರಪಂಚ ಅಂದರೆ ಇಡೀ ಸೃಷ್ಟಿಯ ಮೇಲೆ ತಮೋ ಪ್ರಧಾನದ ರಾಜ್ಯ ಇದೆ. ಈ ತಮೋಗುಣಿ ಸಮಯ ಪರ್ ಫಿರ್ ಸತೋಗುಣ ಕಹಾಸೆ ಆಯೆ? ಈ ತಮೋಗುಣಿ ಸಮಯದಲ್ಲಿ ಸತೋಗುಣ ಎಲ್ಲಿಂದ ಬರಕ್ ಸಾಧ್ಯ? अब है घोर अंधकार जिसको ब्रह्मा की रात कहते हैं. ಈಗಂತೂ ಘೋರ ಅಂಧಕಾರ ಆಗಿದೆ, ಬ್ರಹ್ಮನ ರಾತ್ರಿ ಅಂತ ಹೇಳಲಾಗಿದೆ. ब्रह्मा का दिन है सतयुग, ब्रह्मा की रात है कलयुग, तो हम दोनों को मिला नहीं सकते. ಬ್ರಹ್ಮನ ದಿನ ಆಗಿದೆ ಸತ್ಯುಗ, ಬ್ರಹ್ಮನ ರಾತ್ರಿ ಆಗಿದೆ ಕಲಿಯುಗ. ನಾವು ಎರಡನ್ನೂ ಸಹ ಮಿಲನ ಮಾಡಕ್ಕೆ ಸಾಧ್ಯ ಇಲ್ಲ. ಎರಡನೇ ಪಾಯಿಂಟು, कलयुग आसा संसार से सतयुगी सार वाली दुनिया में ले चलना एक परमात्मा का ही काम. ಕಲಿಯುಗಿ ಸಾರ ಇಲ್ಲದ ಪ್ರಪಂಚದಿಂದ ಸತ್ಯುಗಿ ಸಾರದ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದು ಒಬ್ಬ ಪರಮಾತ್ಮನ ಕೆಲಸ ಆಗಿದೆ. इस कलयुगी संसार को असार संसार क्यों कहते? क्योंकि इस दुनिया में कोई सार नहीं, माना कोई भी वस्तु में ताकत नहीं रहती, अर्थात सुख शांति पवित्रता नहीं है. ಈ ಕಲಿಯುಗ ಪ್ರಪಂಚಕ್ಕೆ ಸಾರ ಇಲ್ಲದ ಪ್ರಪಂಚ ಅಂತ ಯಾಕೆ ಹೇಳಲಾಗತ್ತೆ? ಯಾಕೆಂದರೆ ಈ ಪ್ರಪಂಚದಲ್ಲಿ ಸಾರನೇ ಇಲ್ಲ, ಯಾವುದೇ ವಸ್ತುವಿನಲ್ಲಿ ಶಕ್ತಿ ಇಲ್ಲ, ಅಂದರೆ ಸುಖ ಶಾಂತಿ ಪವಿತ್ರತೆ ಇಲ್ಲ. तो इस सृष्टि पर कोई समय सुख शांति पवित्रता थी, अब वो ताकत नहीं, क्योंकि इस सृष्टि में 5 बूंदों की प्रवेशता है. ಆ ರೀತಿ ಸೃಷ್ಟಿಯಲ್ಲಿ ಒಂದು ಸಮಯ ಇತ್ತು, ಅಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು. ಈಗ ಆ ಶಕ್ತಿ ಇಲ್ಲ, ಯಾಕೆಂದರೆ ಈ ಸೃಷ್ಟಿಯಲ್ಲಿ 5 ಭೂತಗಳ ಪ್ರವೇಶ ಇದೆ. इसलिए इस सृष्टि को भय का सागर अथवा कर्म बंधन का सागर कहते. इसलिए मनुष्य दुखी हो परमात्मा को पुकार. ಅದಕ್ಕೋಸ್ಕರ ಈ ಸೃಷ್ಟಿಗೆ ಭಯದ ಸಾಗರ, ಕರ್ಮ ಬಂಧನದ ಸಾಗರ ಅಂತಾರೆ. ಅದಕ್ಕೋಸ್ಕರ ಮನುಷ್ಯ ದುಃಖಿಯಾಗಿ ಪರಮಾತ್ಮನನ್ನ ಕರೀತಾ ಇರ್ತಾನೆ. ಪರಮಾತ್ಮ हमको भव सागर से पार करो, इससे सिद्ध है कि जरूर कोई अभय अर्थात निर्भय का संसार है. ಅಂತಾರೆ ಪರಮಾತ್ಮ ಈ ಭವದ ಸಾಗರದಿಂದ ನಮ್ಮನ್ನ ದೂರ ಮಾಡಿ. ಇದರಿಂದ ಸಿದ್ಧ ಆಗತ್ತೆ ಅಭಯ ಅಂದರೆ ನಿರ್ಭಯದ ಪ್ರಪಂಚನು ಯಾವುದೋ ಸಮಯದಲ್ಲಿ ನಡೀತಾ ಇತ್ತು. इसलिए इस संसार को पाप का सागर कहते, जिससे पार कर पुण्य आत्मा वाली दुनिया में चलना चाहिए. ಅದಕ್ಕೋಸ್ಕರ ಈ ಒಂದು ಪ್ರಪಂಚಕ್ಕೆ ಪಾಪದ ಸಾಗರ ಅಂತಾರೆ. ಇದರಿಂದ ಪಾರು ಮಾಡಿ ಪುಣ್ಯ ಆತ್ಮಗಳ ಪ್ರಪಂಚದಲ್ಲಿ ನಡಿಬೇಕು. तो दुनिया ये दो है, एक सतयुगी सार वाली दुनिया, दूसरी कलयुगी असार की दुनिया. दोनों दुनिया इस सृष्टि पर होते. ಪ್ರಪಂಚ ಎರಡಿದೆ, ಒಂದು ಸತ್ಯುಗಿ ಸಾರದ ಪ್ರಪಂಚ, ಎರಡನೇದು ಕಲಿಯುಗ ಅಸಾರ್ ಅಂದರೆ ಸಾರ ಇಲ್ಲದ ಪ್ರಪಂಚ. ಎರಡೂ ಪ್ರಪಂಚಗಳು ಈ ಸೃಷ್ಟಿಯ ಮೇಲೇನೆ ನಡೆಯುತ್ತೆ. अभी परमात्मा इस सार वाली दुनिया स्थापन कर रहे हैं. ಈಗ ಮತ್ತೆ ಪರಮಾತ್ಮ ಸಾರದ ಪ್ರಪಂಚವನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಅವ್ಯಕ್ತ ಇಶಾರೆ, निश्चय के फाउंडेशन को मजबूत कर सदा निर्भय निश्चिंत रहो. ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡಿ ಸದಾ ನಿರ್ಭಯ ನಿಶ್ಚಿಂತರಾಗಿರಿ. जैसे ज्ञान की सब्जेक्ट है वैसे सेवा की भी सब्जेक्ट है. जो इसमें फाइटफुल निश्चय बुद्धि वही नंबर आगे जा सकते हैं. ಯಾವ ರೀತಿ ಜ್ಞಾನದ ಸಬ್ಜೆಕ್ಟ್ ಇದೆ ಅದೇ ರೀತಿ ಸೇವೆಯ ಸಬ್ಜೆಕ್ಟ್ ಇದೆ.
ಇದರಲ್ಲಿ ಯಾರು ನಂಬಿಕಸ್ಥರು ನಿಶ್ಚಯ ಬುದ್ಧಿಯಾಗಿರ್ತಾರೆ ಅವರೇ ನಂಬರ್ ಮುಂದೆ ಹೋಗ್ತಾರೆ. सुबह से रात तक अपना फिक्स प्रोग्राम ಡೈರಿ ಬನಾವ್ ಕ್ಯೂಂಕಿ ಜಿಮ್ಮೇವಾರ್ ಆತ್ಮಾಯೇ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ತಮ್ಮ ಫಿಕ್ಸ್ ಪ್ರೋಗ್ರಾಮ್ ಪ್ರತಿನಿತ್ಯದ ಡೈರಿಯನ್ನು ತಯಾರು ಮಾಡಿ, ಯಾಕೆಂದರೆ ತಾವು ಜವಾಬ್ದಾರಿ ಆತ್ಮಗಳಾಗಿದ್ದೀರಾ. रिवासी आत्माएं नहीं विश्व कल्याणकारी आत्माएं होना. ಸಂಪ್ರದಾಯದ ಆತ್ಮಗಳಲ್ಲ, ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿದ್ದೀರಲ್ಲ. तो जो जितना बड़ा आदमी होता उनकी दिनचर्या सेट होती. ಯಾರು ಎಷ್ಟು ದೊಡ್ಡ ವ್ಯಕ್ತಿ ಆಗಿರ್ತಾರೆ ಅವರ ದಿನಚರ್ಯ ಅದೇ ರೀತಿ ಸೆಟ್ ಆಗುತ್ತೆ. ಓಂ ಶಾಂತಿ.